ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತೆಗೆದ್ರೆ ನಮ್ಮ ಹೆಸರ ಮೇಲೆ 26 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ನಮಗೆ ಗೊತ್ತಿಲ್ಲ ವಿಷಯ, ನಮ್ಮ ಫೋನ್ ನಂಬರು ಇಲ್ಲ ಅದರಲ್ಲಿ. ನಮ್ದು 29 ಲಕ್ಷ ಆಗಿದೆ ಸರ್. ನಾವು 1 ರೂಪಾಯಿ ತಿಂದಿಲ್ಲ ಅದರಲ್ಲಿ. ನಮ್ಮ ಯಜಮಾನ್ರ ಅಕೌಂಟಲ್ಲಿ 34 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಸರ್. 34 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಒಂದೊಂದು ತಿಂಗಳಲ್ಲಿ. ಅವ್ರು 1 ರೂಪಾಯಿ ಅವತ್ತು 10 ರೂಪಾಯಿ ಪ್ಯಾಂಪರ್ಸ್ ತರಕ್ಕೆ ದುಡ್ಡು ಇರ್ತಾ ಇರಲಿಲ್ಲ ಅವ್ರಿಗೆ. ಇವಾಗ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ ಅವರು. ಪ್ರಶಾಂತ, ರಾಹುಲ, ಸಂಜಯ್, ಅಸ್ಲಾಮು, ಚೇತು. ಈಗ ಬಂಧನಕ್ಕೊಳಪಟ್ಟವರು ಅವರು ಈ ಹಗರಣದ ಸೂತ್ರಧಾರರು ಅಥವಾ ಪಾತ್ರಧಾರ, ಅವ್ರ ಪಾತ್ರದ ಪ್ರಭಾವ ಏನು? ಪ್ರಮುಖ ಪಾತ್ರನೋ ಅಥವಾ ಕೇವಲ ಸೈಡ್ ಆಗ್ತಾರೆ? ಚಿಕ್ಕಮಗಳೂರು ನಗರದ ಶಂಕರಪುರದಲ್ಲಿ ಕಪ್ಪು ಹಣದ ಟ್ರಾನ್ಸಾಕ್ಷನ್ ಆಗ್ತಿದ್ಯಾ? ಹವಾಲಾ ಹಣದ ವ್ಯವಹಾರ ನಡೀತಿದ್ಯಾ? ಬೆಟ್ಟಿಂಗ್ ಜಾಲ ಬೇರೂರಿದ್ಯಾ? ಹೀಗೊಂದು ಪ್ರಶ್ನೆ ದೊಡ್ಡ ಸದ್ದು ಮಾಡ್ತಿದೆ. ಇದಕ್ಕೆ ಕಾರಣ ನೂರಾರು ಕೂಲಿ ಕಾರ್ಮಿಕರ ಖಾತೆಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರೋದು. ಒಂದೊಂದು ತಿಂಗಳಲ್ಲೂ ಪ್ರತಿಯೊಬ್ಬರ ಖಾತೆಗಳಲ್ಲಿ 30-40 ಲಕ್ಷ ಹಣ ಟ್ರಾನ್ಸಾಕ್ಷನ್ ಆಗಿರೋದು. ಅಂದ್ರೆ ಲೆಕ್ಕ ಹಾಕಿ, ಕಳೆದ 2-3 ವರ್ಷಗಳಲ್ಲಿ ಕೋಟಿ ಕೋಟಿ ಹಣದ ಸುರಿಮಳೆ ಅಮಾಯಕ ಕಾರ್ಮಿಕರ ಖಾತೆಗಳಲ್ಲಿ ಲೀಲಾಜಾಲವಾಗಿ ಓಡಾಡಿಕೊಂಡಿದೆ. ಅವರ ಖಾತೆಗಳಿಗೆ ಮೊದಲು ಕ್ರೆಡಿಟ್ ಆಗಿದೆ, ಆ ಬಳಿಕ ಆ ಹಣ ಬೇರೆ ಬೇರೆ ಖಾತೆಗಳಿಗೆ UPI ಮುಖಾಂತರ ವರ್ಗಾವಣೆಯಾಗಿದೆ. ಕೆಲವರ ಮನೆಗಳಿಗೆ ನೋಟಿಸ್ ಹೋದ ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ ಜನರು. ನಾವು ಅವರಲ್ಲ, ನಮ್ಗೆ ಗೊತ್ತೇ ಇಲ್ಲ ಎಂದು ಗೋಳಾಟ. ಠಾಣೆ ಎದುರು ಬಂದು ನಮಗೆ ಅನ್ಯಾಯವಾಗಿದೆ, ಇದರಲ್ಲಿ ನಮ್ದೇನು ತಪ್ಪಿಲ್ಲ ಅಂತ ಅಳಲು. 34 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಕ್ರೆಡಿಟ್ ಡೆಬಿಟ್ ಮಾಡ್ತಾನೆ 30 ಲಕ್ಷ ಟ್ರಾನ್ಸಾಕ್ಷನ್ ನಂದು ಒಂದು ಮಂತಿಗೆ. ಮತ್ತೆ 26 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಎಸ್, ಒಂದಲ್ಲ ಎರಡಲ್ಲ, ಲಕ್ಷ ಕೋಟಿಗಳಲ್ಲಿ ನಿಮ್ಮ ಖಾತೆಗಳಲ್ಲಿ ವ್ಯವಹಾರ ಆಗಿದೆ. ಹಾಗಿದ್ರು ನಿಮ್ಗೆ ಗೊತ್ತಾಗಿಲ್ವಾ ಅಂದ್ರೆ, ಯಾರೋ ಬಂದ್ರು ನಿಮ್ಮ ಆಧಾರ್ ಪ್ಯಾನ್ ಕಾರ್ಡ್ ಕೊಡಿ, ಖಾತೆ ಮಾಡಿ ಕೊಡ್ತೀವಿ ಅಂದ್ರು, ಮಾಡಿದ್ವಿ ಅಷ್ಟೇ, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತಿದ್ದಾರೆ. ಕೇಳಿದಕ್ಕೆ ನಿಮ್ಮ ಸ್ಟೇಟ್ಮೆಂಟ್ ತೆಗೀರಿ ಅಂತ ಹೇಳಿದ್ರು. ಬ್ಯಾಂಕಲ್ಲಿ ಹೋಗಿ ಸ್ಟೇಟ್ಮೆಂಟ್ ತೆಗೆದ್ರೆ ನಮ್ಮ ಹೆಸರ ಮೇಲೆ 26 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ನಮಗೆ ಗೊತ್ತಿಲ್ಲ ವಿಷಯ, ನಮ್ಮ ಫೋನ್ ನಂಬರು ಇಲ್ಲ ಅದರಲ್ಲಿ. ಆದರೆ ನಮ್ಮ ಹೆಸರು ಮೇಲೆ 26 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಅಕೌಂಟ್ ಮಾಡಿಸೋ ಟೈಮಲ್ಲಿ ನಮಗೆ ಹೇಳಿದ್ದೇನು ಗೊತ್ತಾ, ನಿಮಗೆ ಫ್ರೀಯಾಗಿ ಅಕೌಂಟ್ ಮಾಡಿಕೊಡ್ತೀವಿ ಮತ್ತು ಲೋನ್ ಮಾಡಿಕೊಡ್ತೀವಿ ನಾವು ಅಂತೇಳಿ ನಮಗೆ ಬಂದು ಕೇಳಿದರು. ನಮಗೆ ಲೋನ್ ಅವಶ್ಯಕತೆ ಇತ್ತು, ನಾವು ಮಾಡಿಸಿದ್ರೆ ಅಂತೇಳಿ ಅವರೇ ಕರ್ಕೊಂಬಂದರು. ಬ್ಯಾಂಕ್ ಅವ್ರನ್ನೇ ಮನೆ ಹತ್ರನೇ ಕರ್ಕೊಂಬಂದು ನಮ್ಮ ಹೆಸರು ಮೇಲೆ ಒಂದು ಲೋನ್ ಮಾಡಿ ಕೊಡ್ತೀನಿ ಅಂತೇಳಿ ಲೋನ್ ಎಲ್ಲ ಮಾಡಿಸ್ಕೊಂಡು ಪ್ರೊಸೆಸಿಂಗ್ ಎಲ್ಲ ಮಾಡಿದರು. ಪರಿಚಯ ಇರೋರೆ, ನಮ್ಮ ಏರಿಯಾದವ್ರು ಹುಡುಗರು. ಸರಿ ಅಂತೇಳಿ ನಂಬಿ ಅವ್ರಿಗೆ ಸರಿ ಅಂತೇಳಿ ನಾವು ಒಪ್ಪಿಗೆ ಕೊಟ್ವಿ. ಅವ್ರು ಇಂಥ ಕೆಲಸ ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಇವ್ರಿಗೆ ನೋಟಿಸ್ ಬಂದಿದೆ ಸರ್, ನಮಗಿನ್ನ ಬಂದಿಲ್ಲ. ನಮ್ಮದು ಸುಮ್ಮನೆ ಟ್ರಾನ್ಸಾಕ್ಷನ್ ನಮ್ದು 29 ಲಕ್ಷ ಆಗಿದೆ ಸರ್. ನಾವು 1 ರೂಪಾಯಿ ತಿಂದಿಲ್ಲ ಅದರಲ್ಲಿ. 29 ಲಕ್ಷ ನಮ್ಮ ಯಜಮಾನ್ರ ಅಕೌಂಟಲ್ಲಿ ಇಲ್ಲ, ಬೇರೆ ನಂಬರು ಬೇರೆದು ಕೊಟ್ಟಿದ್ದಾರೆ ಸರ್. ಆ ಬ್ಯಾಂಕಲ್ಲೇ ಕೊಟ್ಟಿದ್ದಾರೆ, ಕೇಳಿದ್ದಕ್ಕೆ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೊಟ್ಟಿದ್ದಾರೆ, ಎಲ್ಲ ಬೇರೆದು ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರ ಅಕೌಂಟಲ್ಲಿ 34 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಸರ್. ನಮಗೆ ಗೊತ್ತೇ ಇಲ್ವಲ್ಲ, ಗೊತ್ತಿಲ್ಲ ಥರ ಈ ಥರ ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ನಮ್ಮ ಜೀವನಗಳು ಹೆಂಗೆ? ಕೂಲಿನಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀವಿ ನಾವು. ನಮ್ಮ ಪರಿಸ್ಥಿತಿ ಹೆಂಗೆ? ಈಗ ನಾವೇನು ಮಾಡಬೇಕು ಹೇಳಿ? ಹೀಗೆ ಈಗ ಬೊಬ್ಬೆ ಹೊಡೆಯುತ್ತಿರೋ ಜನರು ನೋಟಿಸ್ ಹೋಗೋ ತನಕ ಯಾಕೆ ಸುಮ್ಮನಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕೆಲ ಮಾಹಿತಿಗಳ ಪ್ರಕಾರ ನಿಮಗೆ ಯಾವುದೋ ಅಲ್ಪ ಸ್ವಲ್ಪ ಹಣ ಬರುತ್ತೆ, ಆ ಖಾತೆಯನ್ನ ನಾವೇ ನಿರ್ವಹಿಸುತ್ತೇವೆ ಅಂತ ಕೆಲ ನಿಗೂಢ ವ್ಯಕ್ತಿಗಳು ಹೊಸ ಸಿಮ್ ಪಡೆದು ಎಲ್ಲವನ್ನೂ ತಾವೇ ನೋಡಿಕೊಳ್ತಿದ್ರು ಅನ್ನೋ ಮಾಹಿತಿ ಇದೆ. ಸದ್ಯ ಚಿಕ್ಕಮಗಳೂರಿನ ಸೆಂಟ್ ಠಾಣೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಸೇರಿ 7 ಮಂದಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 6 ಜನರು ಚಿಕ್ಕಮಗಳೂರು ನಗರಸಭೆಯ ಸದಸ್ಯ ಗೋಪಿ ಹೆಸರು ಹೇಳಿರೋದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಅಂತಿದ್ದಾರೆ ಗೋಪಿ. ಆದರೆ ಕಳೆದ 6 ತಿಂಗಳ ಹಿಂದೆ ಶಿವಮೊಗ್ಗ ಸೆಂಟ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿತ್ತು. ಆ ವೇಳೆ ಗೋಪಿಯೇ ಮಧ್ಯೆ ನಿಂತು ರಾಜಿ ನಡೆಸಿದ್ರು ಅನ್ನೋ ಗುಸುಗುಸು ಪಿಸುಪಿಸು ಓಡಾಡ್ತಾ ಇದೆ. ಗೋಪಿಯೇ ಹಲವರ ಖಾತೆಗಳನ್ನ ಮಾಡಿಸಿದ್ರು ಅಂತ ಸೆಂಟ್ ಠಾಣೆಯಲ್ಲಿ ಸರೆಂಡರ್ ಆಗಿರೋ 6 ಮಂದಿ ಆರೋಪಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಹಾಗಾದ್ರೆ ನಗರಸಭೆ ಸದಸ್ಯನ ಪಾತ್ರ ಈ ಪ್ರಕರಣದಲ್ಲಿ ನೇರವಾಗಿ ಇದೆಯಾ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ.
ಇನ್ನು ಅಮಾಯಕರ ಖಾತೆಗಳಲ್ಲಿ ಅಕ್ರಮ ಹಣ ಹೇಗೆ ಹರಿದಾಟ ನಡೆಸಿತು, ಇದರ ಸೂತ್ರಧಾರಿಗಳು ಯಾರು, ಪಾತ್ರಧಾರಿಗಳು ಯಾರು, ಇದೆಲ್ಲದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ. ಪ್ರಕರಣದ ಬಗ್ಗೆ ಮಾತನಾಡಿರೋ ಸಿಟಿ ರವಿ, ಈ ಅಕ್ರಮದಲ್ಲಿ ಭಾಗಿಯಾಗಿರೋ ಆರೋಪಿಗಳು ಕಳೆದ ತಿಂಗಳು ಬರ್ತ್ಡೇ ಆಚರಿಸಿಕೊಂಡ ಜನಪ್ರತಿನಿಧಿಗೆ ಫ್ಲೆಕ್ಸ್ ಹಾಕಿ ಶುಭ ಕೋರಿದ್ದಾರೆ. ಈ ಮೂಲಕ ಅವರ ಋಣ ತೀರಿಸಿದ್ದಾರೆ ಅನ್ನೋ ಮೂಲಕ ಆ ಜನಪ್ರತಿನಿಧಿಯ ನಂಟು ಇರಬಹುದು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಬಡವರ ಹೆಸರಿನಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ, HDFC ಬ್ಯಾಂಕು, IDFC ಬ್ಯಾಂಕು, SBI, RBL ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಬಡವರ ಆಧಾರ್ ಕಾರ್ಡ್ ಪಡೆದು ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ, ನಿಮಗೆ ಮೋದಿ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರದ್ದೇ ಸಿಮ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿಗಳ, ಕೆಲವು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ವಹಿವಾಟನ್ನು ಖಾತೆದಾರರಿಗೆ ಗೊತ್ತಿಲ್ಲದಂತೆ ನಡೆಸಿರುವ ಮಾಹಿತಿ ಲಭ್ಯ ಆಗಿದೆ. ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಯಾರೋ ಅವ್ರನ್ನ ಬಂಧಿಸಬೇಕು. ಈಗ ನನಗಿರೋ ಮಾಹಿತಿ 6 ಜನರನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವರು ಬರೀ ಟೂಲ್ಗಳು ಅಥವಾ ಇವರೇ ಕಿಂಗ್ ಪಿನ್ನೋ ಸಮಗ್ರ ತನಿಖೆ ಆಗಬೇಕು. ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವ್ರನ್ನ ತನಿಖೆ ನಡೆಸಿ ಬಂಧಿಸುವ ಕೆಲಸ ಆಗಬೇಕು. ನನಗಿರೋ ಮಾಹಿತಿ ಕಾಣದ ಕೈಗಳು ಮತ್ತು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಸಮಗ್ರ ತನಿಖೆಗೆ ಅಡ್ಡಗಾಲು ಹಾಕಿದೆ ಅಂತಕ್ಕಂಥ ಆರೋಪವನ್ನು ಕೆಲವರು ಮಾಡ್ತಾ ಇದ್ದಾರೆ. ಕಾಣದ ಕೈಗಳು ಯಾವುದು ಅನ್ನೋದು ತನಿಖೆ ಆಗಬೇಕು. ಅದಕ್ಕೆ ಬಕ್ಷೀಸಾಗಿ ಒಬ್ಬ ಜನಪ್ರತಿನಿಧಿಯ ಹುಟ್ಟಿದ ಹಬ್ಬದಕ್ಕೆ ಊರು ತುಂಬ ಇವರೆಲ್ಲರೂ ಫ್ಲೆಕ್ಸ್ ಹಾಕಿ ಕಾಣಿಕೆ ಕೊಟ್ಟರಂತೆ. ಇದರ ಸತ್ಯಾಸತ್ಯತೆಯೂ ಕೂಡ ತನಿಖೆಗೆ ಒಳಪಡಬೇಕು. ಇಂಥ ಕ್ರಿಮಿನಲ್ಗಳನ್ನು ಬೆಂಬಲಿಸೋದು ರಾಷ್ಟ್ರದ್ರೋಹದ ಕೆಲಸ ಆಗತ್ತೆ. ಅಕಸ್ಮಾತ್ ಇಂಥ ಕ್ರಿಮಿನಲ್ಗಳನ್ನು ಬೆಂಬಲಿಸಿ ರಾಜಕಾರಣ ಮಾಡಿದರೆ ಅದಕ್ಕಿಂತ ದ್ರೋಹದ ಕೆಲಸ ಇನ್ನೊಂದಿಲ್ಲ. ಈ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಒಟ್ಟಿನಲ್ಲಿ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕಳೆದ 3 ವರ್ಷಗಳಿಂದ ಅಕ್ರಮ ಹಣದ ಜಾಲ ಎಗ್ಗಿಲ್ಲದೆ ನಡೀತಿರೋದು ಸಾಬೀತಾಗಿದ್ದು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರ ಪಾತ್ರ ಏನಿದೆ ಅನ್ನೋದು ಸೂಕ್ತ ತನಿಖೆಯಾದರೆ ಮಾತ್ರ ತಿಳಿಯಲಿದೆ. ಇಲ್ದಿದ್ರೆ ಎಲ್ಲಾ ಕೇಸ್ನಂತೆ ಈ ಪ್ರಕರಣವು ಹಳ್ಳ ಹಿಡಿಯೋದು ಪಕ್ಕಾ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.